ಶನೇಶ್ವರಾಯ ನಮಃ. ಈ ದಿನ ನಾಳೆ ಶ್ರಾವಣ ಶನಿವಾರ ಪ್ರಯುಕ್ತ ಕೋಲಾರ ತಾಲೂಕು ಅರಾಬಿಕೊತ್ನೂರು ಗ್ರಾಮದಲ್ಲಿ 4 ಶನಿವಾರಗಳು ವಿಶೇಷವಾಗಿ ಪೂಜಾ ಕಾರ್ಯಕ್ರಮಗಳು, ವಿಶೇಷವಾಗಿ ಅಲಂಕಾರ, ಹೂವಿನ ಅಲಂಕಾರ ಮತ್ತು ಪ್ರಸಾದ ವಿನಿಯೋಗ ಎಲ್ಲ ಇರ್ತದೆ. ನಾಳೆ ಮೊದಲನೇ ಶನಿವಾರ ಆಗಿರೋದ್ರಿಂದ ಮೊದಲನೇ ಶನಿವಾರ ಮತ್ಸ್ಯಾಲಂಕಾರ ಮಾಡ್ತಾ ಇದ್ದಾರೆ. ನಮ್ಮ ಅರ್ಚಕರು ಸೋಮಶೇಖರ್ ದೀಕ್ಷಿತ್ ಅಂತ. ಎರಡನೇ ಶನಿವಾರ ಧನ್ವಂತರಿ ಅಲಂಕಾರ, ಮೂರನೇ ಶನಿವಾರ ನರಸಿಂಹಸ್ವಾಮಿ ಅಲಂಕಾರ, 4ನೇ ಶನಿವಾರ ಪಾರ್ಥಸಾರಥಿ ಅಲಂಕಾರವನ್ನು ಇಲ್ಲಿ ಏರ್ಪಡಿಸಲಾಗಿದೆ. ಭಕ್ತಾದಿಗಳು 4 ವಾರವನ್ನು ಬಂದು ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ತಮ್ಮಲ್ಲಿ ಕಳಂಗಳೆಯಾಗಿ ನಾನು ಮನವಿ ಮಾಡಿಕೊಳ್ತೇನೆ. ನನ್ನ ಹೆಸರು JK ನಾಣಶೆಟ್ಟಿ ಅಂತ, ಅರಾಬಿಕೊತ್ನೂರು. ಈ ದೇವಸ್ಥಾನದ ಉಸ್ತುವಾರಿ ನನಗೆ ಒಪ್ಪಿಸಿದ್ದಾರೆ. ನಾನು ನೋಡ್ಕೊಳ್ತಾ ಇರೋದರಿಂದ ನಾನು ಇದನ್ನು ಈಗ ಎಲ್ಲ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ತಮ್ಮಲ್ಲಿ ವಿನಂತಿ. ಅದೇ ಅಲಂಕಾರ ಹೇಳಿದ್ದೆ. ಎರಡನೇ ಶನಿವಾರ ಧನ್ವಂತರಿ ಅಲಂಕಾರ, ಮೂರನೇ ಶನಿವಾರ ಬಂದು ನರಸಿಂಹಸ್ವಾಮಿ ಅಲಂಕಾರ, 4ನೇ ಶನಿವಾರ ಬಂದು ವಿಶೇಷವಾಗಿ ಅಷ್ಟು ಊಟದ ಪ್ರಯುಕ್ತ ಎಲ್ರಿಗೂ ಪ್ರಸಾದ ವಿನಿಯೋಗ ಇರ್ತದೆ. ಪಾರ್ಥಸಾರಥಿ ಅಲಂಕಾರವನ್ನು 4ನೇ ಶನಿವಾರ ಮಾಡ್ತಾ ಇದ್ದೀವಿ. ಭಕ್ತಾದಿಗಳು ಎಲ್ಲರೂ ದೇವರ ಕೃಪೆಗೆ ಸಕಾಲಕ್ಕೆ ಭಕ್ತಾದಿಗಳು ಬಂದು ಬೆಳಗ್ಗೆ 7ರಿಂದ 8 ಗಂಟೆ ಒಳಗಾಗಿ ಮಹಾಮಂಗಳಾರತಿ ಆಗುತ್ತೆ. ಭಕ್ತಾದಿಗಳು ಬಂದು ಎಲ್ಲ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀವಿ. ಅರಾಬಿಕೊತ್ನೂರು, ಕೋಲಾರ ತಾಲೂಕು ಗೇಟಲ್ಲಿ ಶ್ರೀಮಹಾತ್ಮನ ದೇವಸ್ಥಾನ. ಅಲ್ಲಿ 4 ವಾರನೂ ವಿಶೇಷವಾಗಿ ಪೂಜಾ ಕಾರ್ಯಕ್ರಮಗಳು ನಡೆಯೋದರಿಂದ ಇಲ್ಲಿ ಮೊದಲನೇ ಶನಿವಾರ ಬಂದು ಮತ್ಸ್ಯಾಲಂಕಾರ. ಪ್ರಧಾನ ಅರ್ಚಕರು ಸೋಮಶೇಖರ್ ದೀಕ್ಷಿತ್ ಅಂತ, ಅಂತರಗಂಗೆ ದೀಕ್ಷಿತರು. ಅವರು ಇಲ್ಲಿ ಪೂಜಾ ಕಾರ್ಯಕ್ರಮಗಳು ಅವ್ರ ಮುಖಾಂತರ ನಡೀತದೆ. ಯಾರಾದರೂ 4 ವಾರದಲ್ಲಿ ಅಭಿಷೇಕ ಮಾಡುವಂಥವರು ಬಂದು ಅವರಿಗೆ ಮಾತಾಡಿದರೆ ಅಭಿಷೇಕ ಮಾಡ್ಬೋದು. ಎಲ್ರಿಗೂ ಅವಕಾಶ ಇರ್ತದೆ. 4 ವಾರದಲ್ಲಿ 4 ಥರ ಅಲಂಕಾರಗಳು ಮಾಡ್ತಾ ಇದ್ದಾರೆ. ಅದರಿಂದ ಪ್ರಸಾದ ವಿನಿಯೋಗ ಎಲ್ಲ ಇರ್ತದೆ. ಭಕ್ತಾದಿಗಳು ಬಂದು ದೇವರ ಕೃಪೆಗೆ ಪ್ರಾರ್ಥರಾಗಬೇಕು ಎಂದು ವಿನಂತಿ. Aku ada ngomong ya, itu dia, mau pakai.